ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಇಂಡಿಯನ್ ಹೌಸ್ ವೈಫ್ ಪ್ರೊಡಕ್ಟಿವ್ ಡೇ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ಒಂದೊಂದು ಕೆಲಸಕ್ಕೂ ಯಾವ ರೀತಿ ಟೈಮ್ ಕೊಡಬೇಕು, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಅಡುಗೆಗೆಷ್ಟು, ಕ್ಲೀನಿಂಗಿಗೆಷ್ಟು, ಸೆಲ್ಫ್ ಟೈಮ್ ಎಷ್ಟು, ಮಕ್ಕಳಿಗೆಷ್ಟು, ಈ ರೀತಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದಿದ್ದೀವಿ ಅಂದರೆ ನಾವು ಯಾವ ರೀತಿ ಕೆಲಸ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ನಮಗೆ ಒಂದು ಸ್ಯಾಟಿಸ್ಫೈ ಆಗಿರುತ್ತೆ. ಮಲ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಪ್ಪ ನಾನು ನನ್ನ ಬೆಸ್ಟ್ ಕೊಟ್ಟಿದ್ದೀನಿ ಇವತ್ತು. ಇಂಡಿಯನ್ ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ವಿಮೆನ್ ಆಗಿರ್ಬೋದು, ಎಂಥ ವರ್ಕ್ ಮಾಡಿದ್ರೂ ಕೂಡ ನಾವು ಮನೆ ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ಸೊ ಯಾವ ರೀತಿ ಕೆಲಸ ಮಾಡಿಕೊಂಡ್ರೆ ಒಂದು ಸ್ಯಾಟಿಸ್ಫೈಡ್ ಲೈಫ್ ಆಗುತ್ತೆ ಅಥವಾ ಪ್ರೊಡಕ್ಟಿವ್ ಡೇ ಆಗುತ್ತೆ, ರಾತ್ರಿ ಅಷ್ಟರೊಟ್ಟಿಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಯಾವ ರೀತಿ ಆಗುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬೆಳಗ್ಗೆ 5 ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಇಡೀ ದಿನ ಹೆಂಗಿರುತ್ತೆ ಅಂತ ಇವತ್ತಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರೊಡಕ್ಟಿವ್ ಡೇ ಅಂದಿದ ತಕ್ಷಣ ಎಲ್ಲರಿಗೂ ಅನಿಸೋದು ಎಲ್ಲ ಕೆಲಸನೂ ಒಂದೇ ದಿನ ಮಾಡಬೇಕು ಅಂತ. ಆ ಥರ ಏನೂ ಇಲ್ಲ. ಆಮೇಲೆ ಆ ಥರ ಮಾಡೋಕ್ಕೂ ಆಗಲ್ಲ. ಈಗ ಮನೆ ಅಂದಿದ ತಕ್ಷಣ ಒಂದು ಚಿಕ್ಕ ಮನೆ ಆದರೂ ಎಷ್ಟೊಂದು ಕ್ಲೀನಿಂಗ್ ಸೆಕ್ಟರ್ಸ್ ಇರುತ್ತೆ. ಆ ಸೆಕ್ಟರ್ಸ್ನೆಲ್ಲ ಒಂದೊಂದು ಕ್ಲೀನಿಂಗ್ ಕಾರ್ನರ್ಸ್ ಅಂತ ಇರುತ್ತೆ. ಅದನ್ನೆಲ್ಲ ಒಂದೇ ದಿನವೇ ಕ್ಲೀನ್ ಮಾಡ್ಕೋತೀವಿ ಅಂದರೆ ನಾವೇನು ರೋಬೋಗಳಲ್ಲ. ಪ್ರೊಡಕ್ಟಿವ್ ಡೇ ಅಂದರೆ ನಾವು ಟೈಮ್ ವೇಸ್ಟ್ ಮಾಡ್ದಂಗೆ ನಮ್ಮ ಬೆಸ್ಟ್ ಕೊಡುವಂಥದ್ದೇ ಪ್ರೊಡಕ್ಟಿವ್ ಡೇ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಒಳ್ಳೆ ಅಭ್ಯಾಸ ನಾನು ಯಾವಾಗಲೂ ಹೇಳುವಂಥದ್ದು ಏನು ಅಂದರೆ ಅರ್ಲಿ ಟು ರೈಸ್ ಅರ್ಲಿ ಟು ಬೆಡ್. ಬೇಗನೆ ಮಲ್ಕೋಬೇಕು. ವಿತಿನ್ 10-10:30 ಯಾವ ಕಮಿಟ್ಮೆಂಟ್ಸು ಇಲ್ಲ ನಿಮಗೆ. ಮಲ್ಕೊಂಬಿಡ್ಬೋದು. ಇಲ್ಲ ನೀವು ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರ ಅಂದರೆ ಅದು ತುಂಬ ದೊಡ್ಡ ಮಿಸ್ಟೇಕು. ಆದಷ್ಟು 10-10:30ಗೆಲ್ಲ ನೀವು ಬೆಡ್ಡಲ್ಲಿ ಹೋಗಿ ಮಲಗಿರಬೇಕು. ಮ್ಯಾಕ್ಸಿಮಮ್ 10. ಈಗ 10ಗೆ ಹೋದರೂ ಕೂಡ 10-10:30 ಅಷ್ಟೊತ್ತಿಗೆ ಅದು ಇದು ಮಾಡಿಕೊಂಡು ಮಾತಾಡಿಕೊಂಡು 10:30 ಆಗೋಗುತ್ತೆ ನಿದ್ದೆ ಬರೋಷ್ಟರಲ್ಲಿ. ಅದಕ್ಕೆ ಅಟ್ ದ ಮೋಸ್ಟ್ 10 o'clockಗೆ ನೀವು ರೂಮಿಗೆ ಹೋಗಿ ಬೆಡ್ ಮೇಲೆ ಮಲಗಿರಬೇಕು. ನಾವು ಬೇಗ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಯಾರೂ ಎಬ್ಸೋ ಅವಶ್ಯಕತೆಯೂ ಇಲ್ಲ. ಆಮೇಲೆ ತುಂಬ ಸ್ಟ್ರೇನ್ಫುಲ್ಲಾಗಿ ಎದ್ದೇಳಲ್ಲ. ನಮ್ಮ ಪ್ರೊಡಕ್ಟಿವ್ ಡೇ ಸ್ಟಾರ್ಟ್ ಆಗೋದೇ ಒಂದು ಒಳ್ಳೆ ನಿದ್ದೆಯಿಂದ. ಸೊ ಯಾವಾಗಲೂ ಅಷ್ಟೇ ಅರ್ಲಿಯಾಗಿ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಗೃಹಿಣಿ ಆಗಿರ್ಬೋದು ಅಥವಾ ವರ್ಕಿಂಗ್ ವಿಮೆನ್ ಆಗಿರ್ಬೋದು. ಬೆಳಗ್ಗೆ ಎದ್ದಿದ ತಕ್ಷಣವೇ ಏನು ಮಾಡಬೇಕು ಅಂದರೆ ಮೆಜಾರಿಟಿ ಸ್ನಾನ ಮಾಡೋಕ್ಕಾಗಲ್ಲ. ನಿಮಗೆ ಸ್ನಾನ ಮಾಡೋ ಅಭ್ಯಾಸ ಇದೆ ಬೆಳಗ್ಗೆ ಎದ್ದಿದ ತಕ್ಷಣ ಅಂದರೆ ಮಾಡ್ಕೋಬೋದು. ಬಟ್ ನಾನಂತೂ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಲ್ಲ. ಬ್ರಷ್ ಮಾಡ್ಕೋತೀನಿ. ಮುಖ ಎಲ್ಲ ನೀಟಾಗಿ ತೊಳ್ಕೊಂಡು ಮತ್ತು ಕುತ್ತಿಗೆ ಭಾಗ ಎಲ್ಲ ಸ್ವಲ್ಪ ನೀಟಾಗಿ ನೀರನ್ನು ಹಾಕ್ಕೊಳ್ತೀನಿ. ಯಾಕೆಂದರೆ ಸ್ವಲ್ಪ ನನಗೆ ಎಚ್ಚರ ಆದಂಗೆ ಆಗ್ತಿರುತ್ತೆ. ತಣ್ಣೀರು ಸ್ವಲ್ಪ ಕುತ್ತಿಗೆ ಎಲ್ಲ ನೀಟಾಗಿ ತೊಳ್ಕೊಂಡು ಕೈಕಾಲು ತೊಳ್ಕೊಂಬಿಟ್ರೆ ನೀಟಾಗಿ ಎಚ್ಚರ ಆದಂಗೆ ಆಗ್ತಿರುತ್ತೆ. ಅದಕ್ಕೆ ಆ ಥರ ಮಾಡ್ಕೋತೀನಿ. ನೀಟಾಗಿ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ. ಇನ್ ಕೇಸ್ ನೀವು ಗ್ರೀನ್ ಟೀ ಅಭ್ಯಾಸ ಇದೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಗ್ರೀನ್ ಟೀ ಕುಡಿಯೋಕ್ಕಿಂತ ಖಾಲಿ ಹೊಟ್ಟೆದಲ್ಲಿ ಏನೇ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿತೀರಾ ಅಂದರೆ ಖಾಲಿ ಹೊಟ್ಟೆಲಿ ಕುಡಿಬಾರ್ದು ಅಂತಲೇ ಹೇಳ್ತಾರೆ. ಫಸ್ಟು ಬಿಸಿ ನೀರು ಅಥವಾ ನಾರ್ಮಲ್ ಟೆಂಪ್ರೇಚರ್ ನೀರು, ಈಗ ತುಂಬ ಚಳಿ ಇರೋದ್ರಿಂದ ಬೆಚ್ಚಗಿರೋ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ಅದಾದಮೇಲೆ ಏನಾದರೂ ಡಿಟಾಕ್ಸ್ ಡ್ರಿಂಕ್ನ ತೊಗೋಬೋದು. ಸೊ ಬೆಳಗ್ಗಿಂದ ಮನೆ ಕೆಲಸ ಮಾಡ್ತಾ ನಮ್ಗಳದ್ದು ಕೇರ್ ತೊಗೊಳ್ಳೋದು, ಸೆಲ್ಫ್ ಕೇರ್ ತೊಗೊಳ್ಳೋದು, ಮಕ್ಕಳದು ಕೇರ್ ತೊಗೊಳ್ಳೋದು, ಮನೆ ಬಗ್ಗೆ ಕೇರ್ ತೊಗೊಳ್ಳೋದು, ಇದೇ ಒಂದು ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಬ್ರಷ್ ಮಾಡಿ ಎಲ್ಲ ಬಿಸಿನೀರು ಕುಡ್ದಾದ್ಮೇಲೆ ಸ್ವಲ್ಪ ಒಂದು 2 ನಿಮಿಷ ಕೂತಿರ್ತೀನಿ ನಾನು. ನನಗೆ ನಾನೇ ರಿಲ್ಯಾಕ್ಸ್ ಮಾಡ್ಕೋಬೇಕು. ಆಮೇಲೆ ಎದ್ದೇಳೋದು ಅಷ್ಟೇ ಬೇಗನೆ ದಟ್ಟಂತ ಎದ್ಬಿಡಬಾರ್ದು. ನಾನು ಯಾವಾಗಲೂ ಹೇಳ್ತೀನಿ ಬ್ರೈನ್ ರೆಸ್ಟಲ್ಲಿರುತ್ತೆ. ಎಷ್ಟೋ ಜನಕ್ಕೆ ನೀವು ನಂಬಲ್ಲ ಸ್ಟ್ರೋಕ್ ಆಗಿದೆ, ಬ್ರೈನ್ ಸ್ಟ್ರೋಕ್ ಆಗಿದೆ. ಏಕೆಂದರೆ ಬ್ರೈನು ರೆಸ್ಟಲ್ಲಿರುತ್ತೆ. ಇದ್ದಕ್ಕಿದ್ದಂಗೆ ಎದ್ದು ಕುತ್ಕೊಂಡ್ಬಿಟ್ರೆ ಅದು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ನೋಡಿ ಬೆಳಗ್ಗೆ ನೀರು ಕುಡಿದು ಅದಾದಮೇಲೆ ನಾನು ಇಲ್ಲಿ ಹೊರಗಡೆ ಬಂದು ಕಸ ಗುಡಿಸ್ತಾ ಇದ್ದೀನಿ. ಯೂಶ್ವಲಿ ನಾನು ಗುಡಿಸಲ್ಲ. 5 ಗಂಟೆಗೆ 4:15ಗೆ ಎದ್ದರೂ ಕೂಡ ಹೊರಗಡೆ ಗುಡಿಸಲ್ಲ. ಯಾಕೆಂದರೆ ಇಲ್ಲಿ ಹಾವುಗಳ ಕಾಟ ಅಂತ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಇವತ್ತು ನನಗೆ ಒಳಗಡೆ ತುಂಬ ಕಂಟಿನ್ಯೂಸ್ ಕೆಲಸ ಇರುತ್ತೆ. ಆಮೇಲೆ ಇದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಇವತ್ತೊಂದಿನ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಏನೂ ಮಾಡ್ತಾಯಿಲ್ಲ. ಬಟ್ ಈ ವಿಡಿಯೋ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ನನಗೆ ಖುಷಿ ಆಯಿತು ನೋಡೋಕ್ಕೆ. ಏನಂದರೆ 5 ಗಂಟೆಯಿಂದ 5:30 ಆ ರೇಂಜ್ಗೆ ಯಾವ ರೀತಿ ಬೆಳಕಾಗ್ತಿದೆ ನೋಡಿ. ಬೇಕಾದ್ರೆ ನೀವು ರಿವೈಂಡ್ ಮಾಡ್ಕೊಂಡು ನೋಡ್ಬೋದು ಯಾವ ರೀತಿ ಬೆಳಕು ಗ್ರ್ಯಾಜುವಲಿ ಆಗ್ತಾಯಿದೆ ಅಂತ. ನನಗೆ ನೋಡಿ ಖುಷಿ ಆಯಿತು. ಯಾಕೆಂದರೆ ನನಗೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಇದ್ದರು. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತಿದ್ರು. ಅದು ಅವ್ರಿಗೆ ಮಾತಾಡ್ಸೋಕ್ಕೆ ಹೋಗಿದ್ದೆ ಒಳಗಡೆ. ಇಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಟ್ಟಿದ್ದೆ. ಬಟ್ ನನಗೆ ಡಿಲೀಟ್ ಮಾಡಬೇಕು ಅಂತ ಅನಿಸ್ಲಿಲ್ಲ. ಅದು ನಿಧಾನಕ್ಕೆ ಸ್ವಲ್ಪ ಕತ್ತಲಿಂದ ಬೆಳಕಾಗುವಂಥ ಟ್ರಾನ್ಸಿಷನ್ ವಿಡಿಯೋ ನನಗೆ ಇಷ್ಟ ಆಯಿತು. ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಆಮೇಲೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸಿ ಅವ್ರಿಗೆಲ್ಲ ಸ್ವಲ್ಪ ನೀರು ಕೊಟ್ಟು
ಹೊರಗಡೆ ಬಂದು ಈಗ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಕೊಡುವಂಥ ಕೆಲಸ ಅಂದರೆ ರಂಗೋಲಿ. ಚಿಕ್ಕದಾಗ್ತೀನ ದೊಡ್ಡದಾಗ್ತೀನ ಹಾಕಬೇಕು, ಡೈಲಿ ಹಾಕಬೇಕು. ಅದೊಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಕೆಲವು ಸತಿ ಚಿಕ್ಕದು ಹಾಕ್ತೀನಿ, ಯಾಕೆಂದರೆ ಮಳೆ ಬರುತ್ತೆ, ಬೇಜಾರು ಹೊರಟೋದ್ರೆ. ನನಗೆ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದಿದ ತಕ್ಷಣ ನನಗೆ ನನ್ನ ರಂಗೋಲಿ ವೆಲ್ಕಮ್ ಮಾಡುತ್ತೆ. ಅದು ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಡೈಲಿ ರಂಗೋಲಿ ಚೇಂಜ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಈ ರೀತಿ ನಂದು ಬೆಳಗ್ಗೆ ಎಲ್ಲ ಕೆಲಸ ಮುಗಿದೋಯ್ತು. ನೆಕ್ಸ್ಟ್ ಈಗ ಕಿಚನಿಗೆ ಬಂದಿದ್ದೀನಿ. ಕಿಚನ್ನಲ್ಲಿ ಕೆಲವು ಕೆಲಸ ಮಾಡ್ತಾನೆ ಕಸ ಗುಡಿಸಿ ನೆಲ ಒರೆಸ್ಬಿಡ್ತೀನಿ. ಆಮೇಲೆ ಬಟ್ಟೆ ಏನಾದ್ರು ಒಣಗಬೇಕು ಅಂದರೆ ಸೈಮಲ್ಟೇನಿಯಸ್ಲಾಗಿ, ಯಾಕಂದರೆ ಈಗ ಕುಕ್ಕರ್ ಇಟ್ಟಿರ್ತೀನಿ, ಅದ್ರ ಜೊತೆನೇ ಮಾಡ್ತಾಯಿರ್ತೀನಿ. ಆಯಿತಾ. ಈಗ ನೋಡಿ ಅಲ್ಲಿ ಏನದು ಹುರುಳಿಕಾಳಲ್ವ, ಅದು ಹುರುಳಿಕಾಳು, ಹಾರ್ಸ್ ಗ್ರಾಮ್ ಹುರುಳಿಕಾಳು ಮತ್ತು ಎಣ್ಣೆ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ, ನೀರು, ಉಪ್ಪು ಎಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಯಾಕೆಂದರೆ ಬಸ್ಸಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪನ್ನು ಹಾಕಿದ್ದೀನಿ. ಅದನ್ನೆಲ್ಲ ಇಟ್ಟಿದ್ದೆ ಆಯಿತಾ. ಅದನ್ನೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಈಗ ನೆಕ್ಸ್ಟು ಸೈಮಲ್ಟೇನಿಯಸ್ಲಾಗಿ ಮಾಡ್ತಿರೋದು ಇವೆರಡು ಕೆಲಸನೂ. ಇಲ್ಲೂ ಮಾಡ್ತೀನಿ, ಅಲ್ಲೂ ಮಾಡ್ತೀನಿ. ಯಾಕೆಂದರೆ ಒಂದೇ ಮಾಡ್ತಾ ಇರ್ತೀವಿ ಅಂದರೆ ಬ್ಯಾಲೆನ್ಸ್ ಆಗೋಲ್ಲ. ಅಲ್ಲೆಲ್ಲ ಮುಂದೆಲ್ಲ ಹೊಸ್ಲೆಲ್ಲ ನೀಟಾಗಿ ಒರೆಸಿ, ಆಮೇಲೆ ರಂಗೋಲಿ ಎಲ್ಲ ಹಾಕಿ, ಮುಂದೆ ಎಲ್ಲ ನೀಟಾಗಿ ತೊಳೆದು ಅಂದರೆ ಒರೆಸ್ತೀನಿ. ಮನೆ ಮುಂದೆ ಎಲ್ಲ ಒರೆಸ್ತೀನಿ, ಮನೆ ಅಂಗಳ ಎಲ್ಲ ತೊಳೆದ್ಬಿಡ್ತೀನಿ ನೀಟಾಗಿ. ಅದು ಶುಕ್ರವಾರ, ಗುರುವಾರ, ಮಂಗಳವಾರ ಅಂದರೆ ನಾನು ಸ್ವಲ್ಪ ಇನ್ನೂ ಜಾಸ್ತಿ ನೀಟಾಗಿ ತೊಳಿತೀನಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಮನೆ ವಾರ ಅದು. ಅದಕ್ಕೆ ಅಲ್ಲೆಲ್ಲ ನೀಟಾಗಿ ತೊಳೆದು ಅದೊಂಥರ ನೋಡಿದ್ರೇ ನೆಮ್ಮದಿ. ಅದು ರೆಡ್ ಆಕ್ಸೈಡ್ ಮನೆ ಬೇರೆ, ನನಗೆ ಒರೆಸ್ಬಿಟ್ರೆ ಅದು ಕೆಂಪು ಕಾಣುತ್ತಲ್ಲ, ನನಗೆ ಅದೊಂಥರ ನೋಡೋಕ್ಕೆ ಖುಷಿ ಅಂತಲೇ ಹೇಳ್ಬೋದು. ನೀವು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ನೀವು ಟೈಮ್ ಕೊಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಇದೆಲ್ಲ ಯಾವಾಗ ಮಾಡ್ಬೋದು ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳೋದ್ರಿಂದ ನಮಗೆ ಟೈಮ್ ಸಿಗುತ್ತೆ. ಇಲ್ಲ ನಾವು 6 ಗಂಟೆ 6:30ಗೆ ಎದ್ದೇಳ್ತೀವಿ ಅಂದರೆ, ನಿಮ್ಮ ಕೇಸ್ ಏನಾದರೂ ನಿಮಗೆ ಕಡಿಮೆ ಕೆಲಸ ಇದೆ ಅಂದರೆ ಎದ್ದೇಳೋದು, ನಿಮ್ಮ ಮನೆ ಹೆಂಗಿರುತ್ತೆ ಕೆಲಸ, ನೇಚರ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಆರಾಮಾಗಿ ಎದ್ದೇಳ್ಬೋದು. 6:30ಗೆ ಎದ್ದರೂ ಕೂಡ ಆರಾಮಾಗಿ ಆಗುತ್ತೆ. ಅಂದರೆ ಎಷ್ಟೇ ಹೇಳಿದ್ರೂ ಕೂಡ 5 ಗಂಟೆಗೆ ಎದ್ದೇಳೋ ಮಜಾನೇ ಬೇರೆ ಅಂತ ಹೇಳ್ಬೋದು. ಎಂಥ ರಿಲ್ಯಾಕ್ಸೇಷನು, ಇಡೀ ದಿನ ಕಾಮಾಗಿರ್ತೀವಿ, ಯಾವುದು ಟೆನ್ಷನ್ ಇಲ್ಲದೆ ಆರಾಮಾಗಿ ದಿನ ಹೋಗ್ತಾ ಇರುತ್ತೆ. ಅಂದರೆ ಬೆಳಗ್ಗೆನೇ ಗಡಿಬಿಡಿಯಲ್ಲಿ ನಾವು ಕೆಲಸ ಮಾಡಿಬಿಟ್ರೆ ಇಡೀ ದಿನ ಅದೇ ಮೂಡಲ್ಲಿ ಇರ್ತೀವಿ ಅಂತಲೇ ಹೇಳ್ಬೋದು. ಅದಕ್ಕೆ ಬೆಳಗ್ಗೆ ಎದ್ದೇಳೋದು ತುಂಬಾ ಒಳ್ಳೆಯ ಅಭ್ಯಾಸ. ಆರೋಗ್ಯದಿಂದನೂ ಮತ್ತು ಲೈಫ್ ಸ್ಟೈಲ್ಗೂ ತುಂಬಾ ಒಳ್ಳೆಯದು. ನೆಕ್ಸ್ಟು ಈಗ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಹೊರಗಡೆ ಎಲ್ಲ ಕೆಲಸ ಮುಗ್ದಿದೆ ಅಲ್ವಾ. ನಮ್ಮ ಮನೇಲಂತೂ ಇನ್ನೂ ಮರಗಳು ಜಾಸ್ತಿ. ಅದು ಗೂಡಿಸೋಷ್ಟರಲ್ಲೇ ಒಂದು 20-25 ನಿಮಿಷ ಟೈಮ್ ಆಗೋಗುತ್ತೆ. ಗೂಡಿಸಿ ನೀಟಾಗಿ ತೊಳೆದು ರಂಗೋಲಿ ಹಾಕಿ, ನಾನು ಯಾವಾಗಲೂ ಅಷ್ಟೇ ರಂಗೋಲಿ ಹಾಕಬೇಕು ಅಂದರೆ ಫಸ್ಟ್ ಒಂದು ಬಟ್ಟೆಯಲ್ಲಿ ಒರೆಸಿ, ಯಾಕೆಂದರೆ ಅಂಗಳದಲ್ಲಿ ನೀರಿರುತ್ತೆ, ಸಿಮೆಂಟ್ದಾದ್ರೂ ನೀರಿರುತ್ತೆ, ಅದ್ರ ಮೇಲೇ ರಂಗೋಲಿ ಹಾಕಿದ್ರೆ ಸ್ಪ್ರೆಡ್ ಆದಂಗೆ ಆಗುತ್ತೆ. ಅದಕ್ಕೆ ಅದನ್ನು ನೀಟಾಗಿ ಒರೆಸಿ ರಂಗೋಲಿ ಹಾಕಿ ಹೊಲಸನ್ನೆಲ್ಲ ಪೂಜೆ ಮಾಡಿ ಬರೋಷ್ಟರಲ್ಲಿ ಕೆಲವು ಸತಿ 30 ಮಿನಿಟ್ಸ್ 35 ಮಿನಿಟ್ಸು ಆಗೋಗುತ್ತೆ. ನೆಕ್ಸ್ಟ್ ಅಡುಗೆ ಕೆಲಸ, ಪ್ರೊಡಕ್ಟಿವ್ ಟೈಮಲ್ಲಿ ಅಡುಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ನಾವು ಯಾವಾಗಲೂ ಮಾಡ್ತೀವಿ ಅಡುಗೆ ಅನ್ನೋ ಬದಲು ಮಾಡಿ ಇಟ್ಬಿಟ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲ ಇನ್ ಕೇಸ್ ನಿಮಗೆ ಮಧ್ಯಾಹ್ನದೊತ್ತು ಟೈಮ್ ಇರುತ್ತೆ, ಹಸ್ಬೆಂಡ್ ಲೇಟಾಗಿ ಬರ್ತಾರೆ, ಮಕ್ಳಿಗೂ ಟಿಫನ್ ಮಾಡಿದ್ರೆ ಸಾಕು ಅನ್ನೋದು ಕೆಲವು ಮನೆಗಳಲ್ಲಿ ಆ ಥರ ಇರುತ್ತೆ. ಯಾಕೆಂದರೆ ಯಾರೂ ಹೊರಗಡೆ ಹೋಗೋರು ಇರಲ್ಲ, ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಆಗ ಮಧ್ಯಾಹ್ನದೊತ್ತೆ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಿ ಅಂತಲೇ ಹೇಳ್ಬೋದು. ಆಗ ನಿಮ್ಮ ಲೈಫ್ ಸ್ಟೈಲ್ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಎಷ್ಟೊಂದು ಸರಿ ಇಲ್ಲ ನಾನು ಬೆಳಗ್ಗೆನೇ ನಂದು ಅಡುಗೆನೂ ಮತ್ತು ಟಿಫನ್ ಎರಡೂ ಆಗಬೇಕು ಅಂದರೆ ಅದಕ್ಕೆ ಏನೇನು ಬೇಕು, ಚಾಪಿಂಗ್ ಇರ್ಬೋದು, ಈರುಳ್ಳಿ ಪ್ರಿಪ್ರೇಷನ್ನು, ಬೆಳ್ಳುಳ್ಳಿ ಪ್ರಿಪ್ರೇಷನ್, ಇದೆಲ್ಲ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡು, ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾನೇನೆ ಬಸ್ಸಾರಿಗೆಲ್ಲ ಕೂಗಿಸ್ಕೊಳ್ತಾ ಇದ್ದೀನಲ್ಲ, ಅಲ್ಲಿ ಇಟ್ಕೊಂಡು ಈಗ ಕಸ ಗುಡಿಸಿ ನೆಲ ಒರೆಸ್ಬಿಡ್ಬೇಕು ಆಯಿತಾ. ಮನೆಯೆಲ್ಲ ನೀಟಾಗಿ ಆಗುತ್ತೆ. ಒಂಥರ ಪಾಸಿಟಿವ್ ವೈಬು. ಎಲ್ಲೋ ಪಾಸಿಟಿವ್ ವೈಬ್ಸ್ನ ಹುಡ್ಕಕ್ಕೆ ಹೋಗ್ತೀವಿ, ಮನೆ ನೀಟಾಗಿದ್ದು ಎಲ್ಲ ಕಡೆ ನೀಟಾಗಿ ಕ್ಲೀನಾಗಿ ಕಾಣ್ತಾ ಇದ್ರೆ ಎಂಥ ಪಾಸಿಟಿವ್ ವೈಬು ನೀವೇ ಅನ್ಕೋಬೋದು, ನೀವೇ ನೋಡ್ಬೋದು. ಒಂದು ಅಗರಬತ್ತಿ ಹಚ್ಚಿ ಅಥವಾ ಒಂದು ಧೂಪ ಹಚ್ಚೋದ್ರಿಂದ ಮನೇಲಿ ಏನೋ ಒಂಥರ ನನಗೊಂಥರ ತುಂಬ ಖುಷಿ ಆಗ್ತಿರುತ್ತೆ. ಇಲ್ಲ ನಮ್ಮ ಮನೇಲೇನು ಅಂದರೆ ರಾತ್ರಿ ಆಗೋಷ್ಟರಲ್ಲಿ ಮಕ್ಕಳು ಫುಲ್ಲು ಹಾಲೆಲ್ಲ ಹರಡಿಟ್ಬಿಟ್ಟಿರ್ತಾರೆ. ನನಗೆ ಇನ್ ಕೇಸ್ 99% ನಾನು ರಾತ್ರಿನೇ ಎಲ್ಲ ಎತ್ತಿಟ್ಟು ಮಲಗ್ತೀನಿ. ಇಲ್ಲ ತುಂಬ ಸುಸ್ತಾಗಿ ಹೋಗಿದೆ, ನನ್ನ ಕೈಯಲ್ಲಿ ಪೇಷನ್ಸ್ ಇಲ್ಲ ಅಂದರೆ ಮಲಗಿಬಿಡ್ತೀನಿ. ನೆಕ್ಸ್ಟು ಬೇಗನೆ ಎದ್ದೇಳ್ಬಿಡ್ತೀನಿ. 4:15ಗೆ ಎದ್ದೇಳಬೇಕು ಅಂದರೆ 4 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನಿದ್ದೆ ಬರೋಲ್ಲ. ಹಾಲಲ್ಲೆಲ್ಲ ಗಲೀಜಿದೆ ಅಂದರೆ ಫಸ್ಟ್ ಅದನ್ನು ನೀಟ್ ಮಾಡಿಬಿಡ್ಬೇಕು. ಮನಸ್ಸೆಲ್ಲ ಒಂಥರ ಆಗ್ತಿರುತ್ತೆ. ಆ ಥರ ನೀಟ್ ಮಾಡಿಬಿಡ್ತೀನಿ. ಕಸ ಗುಡಿಸಿ ನೆಲ ಒರೆಸಾಯ್ತಲ್ವ, ಈಗ ಅಡುಗೆ
ಏನೇನು ಶಾಪಿಂಗ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿರ್ತೀರ. ಫಸ್ಟು ಟಿಫನ್ ಮಾಡುವಂಥದ್ದು, ಆಮೇಲೆ ಅಡುಗೆ ಮಾಡುವಂಥದ್ದು, ಒಗ್ಗರಣೆ ಹಾಕಿ ಎಲ್ಲ ನೀಟಾಗಿ ಮಾಡಿಬಿಟ್ರೆ ಒಂದೇ ಸತಿಗೆ ಪಾತ್ರೆ ಬೀಳುತ್ತೆ, ಪಾತ್ರೆ ಮ್ಯಾನೇಜ್ ಮಾಡ್ಕೋಬೋದು. ಆಮೇಲೆ ಯಾವ ವಸ್ತು ಎಲ್ಲಿಗೆ ತೊಗೊಂಡ್ರೆ ಆ ವಸ್ತು ಅಲ್ಲಿಗೆ ಇಡೋದ್ರಿಂದ ನಮಗೆ ಸ್ಟ್ರೇನ್ ಅನ್ನೋದು ಆಗೋಲ್ಲ. ಅನ್ನೆಸೆಸರಿ ನಾವು ಹುಡುಕೋದು ತಪ್ಪುತ್ತೆ. ಆಮೇಲೆ ಅಂದರೆ ಈ ಎಲ್ಲಿಟ್ಟಿದ್ದೀವೋ ಏನು ಕತೆನೋ ಹುಡುಕ್ತಾನೆ ಟೈಮ್ ವೇಸ್ಟ್ ಆಗೋಗುತ್ತೆ. ಆಮೇಲೆ ಮಾಡೋ ಇಂಟ್ರೆಸ್ಟು ಹೊರಟೋಗುತ್ತೆ. ಯಾವಾಗಲೂ ಅಷ್ಟೇ ನಾವು ಅದೇ ಫಾಲೋ ಮಾಡಬೇಕು, ಮನೆಯವ್ರಿಗೂ ಅದೇ ಹೇಳಬೇಕು, ನಾವು ಯಾವ ವಸ್ತು ಎಲ್ಲಿ ತೊಗೊಂಡ್ರೆ ಅಲ್ಲಿನೇ ವಾಪಸ್ ಇಡಬೇಕು ಅಂತ. ನೋಡಿ, ನೀವೇ ಪ್ರೊಡಕ್ಟಿವಿಟಿ ನೀವೇ ನೋಡ್ಬೋದು. ನಿಮಗೆ ಇನ್ ಕೇಸ್ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಒಂದು 5-10 ನಿಮಿಷ ಬ್ರೇಕ್ ತೊಗೊಳ್ಳುವಂಥದ್ದು, ಕುಕ್ಕಿಂಗಿಗೂ ಕ್ಲೀನಿಂಗಿಗೂ ನಿಮಗೂ ನಿಮಗೆ ನೀವೂ ಟೈಮ್ ಕೊಟ್ಕೊಳ್ತಾ ಇದ್ದೀರಾ. ಬೆಳಗ್ಗೆನೇ ನಾನು ಎಷ್ಟೊಂದು ಸತಿ ವಾರಕ್ಕೊಂದು 3-4 ದಿನ ನಮ್ಮ ಮನೇಲಿ ಪಪ್ಪಾಯ ಅಂತೂ ಗ್ಯಾರಂಟಿ ಇರುತ್ತೆ. ಜೊತೆಗೆ ಒಂದು 5 ನಿಮಿಷ ಬ್ರೇಕ್ ತೊಗೊಂಡು ಕೆಳಗಡೆ ಕೂತ್ಕೊಂಡಂಗೂ ಆಗುತ್ತೆ, ಪಪ್ಪಾಯ ಕಟ್ ಮಾಡ್ದಂಗೂ ಆಗುತ್ತೆ ಅಂತ ಪಪ್ಪಾಯ ಕಟ್ ಮಾಡ್ಕೊಳ್ತಾ ಇರ್ತೀನಿ. ಓಡಾಡಿಕೊಂಡು ಕೆಲಸ ಮಾಡಿಕೊಂಡೇ ಪಪ್ಪಾಯ ತಿಂತೀನಿ. ಯಾಕೆಂದರೆ ನಾನು ವರ್ಕಿಂಗ್ ವಿಮೆನ್ ಆಗಿರೋದ್ರಿಂದ ಕುತ್ಕೊಂಡು ತಿನ್ನೋಷ್ಟು ಟೈಮ್ ಇರಲ್ಲ ಬೆಳಗ್ಗೆ ಹೊತ್ತು. ಅದಕ್ಕೆ ಆ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಕಿಚನ್ ಕೆಲಸ ಎಲ್ಲ, ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಫುಲ್ ನೀಟಾಗಿ ಸ್ಲ್ಯಾಬ್ನ ನೀಟ್ ಮಾಡಿ, ಅಥವಾ ತುಂಬ ಪೂರಿ ಮಾಡಿದ್ದೀರಾ, ಎಷ್ಟೊತ್ತು ಚಪಾತಿ ಮಾಡಿದ್ದೀರಾ, ನಿಂತ್ಕೊಂಡು ಲಟ್ಸಿದ್ದೀರಾ, ಸುಸ್ತಾಗ್ತಾ ಇದೆ ಅಂದರೆ ಒಂದು 5-10 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಮೊಬೈಲ್ ನೋಡೋಕ್ಕಿಂತ ನಾನೇನು ಹೇಳ್ತೀನಿ ಅಂದರೆ ಟಿ ವಿ ನೋಡಿದ್ರೆ ಬೆಸ್ಟು ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಅದನ್ನು ಆಫ್ ಮಾಡಿ ಹೋಗ್ತೀವಿ. ಮೊಬೈಲ್ ಅಂತೂ ಎಷ್ಟು ಅಡಿಕ್ಷನ್ನು ಅಂದರೆ ಅದನ್ನೇ ನೋಡ್ತಾ ಕೂತ್ಕೊಂಡ್ಬಿಡ್ತೀವಿ. ನಮ್ಮ ಪ್ರೊಡಕ್ಟಿವಿಟಿನ ಹಾಳು ಮಾಡೋದೇ ಅಂದ್ರೇ ಮೊಬೈಲು. ಆ ಶಾರ್ಟ್ಸ್ ಇರ್ಬೋದು, ಒಂದಾದ್ಮೇಲೆ ಒಂದು ನೋಡ್ತಾನೆ ಇರ್ತೀವಿ. ಅದರಿಂದ ಏನು ಪ್ರೊಡಕ್ಟಿವಿಟಿ ಆಗೋಲ್ಲ, ಅದ್ರಲ್ಲಿ ಏನು ಯೂಸ್ ಇಲ್ಲ. ಸುಮ್ಮನೆ ಟೈಮ್ ಕಿಲ್ಲಿಂಗು, ಟೈಮ್ ವೇಸ್ಟ್ ಆಗೋಗುತ್ತೆ. ಅದ್ರ ಬದಲಾಗಿ ಒಂದು 2-3 ಕೆಲಸಗಳು ಪೋಸ್ಟ್ಪೋನ್ ಆಗುತ್ತೆ, ಒಂದೇ ಸತಿ ಗುಡ್ಡೆ ಬಿಟ್ಬಿಡುತ್ತೆ. ಅದಕ್ಕೆ ಒಂದು 5-10 ನಿಮಿಷ ಬ್ರೇಕ್ ತೊಗೋತೀವಿ ಅಂದರೆ, ಈಗ ನಂದು ಮ್ಯಾಕ್ಸಿಮಮ್ ಅಂದರೆ 8 ಗಂಟೆ ಅಷ್ಟೊತ್ತಿಗೆ ಮನೆ ಎಲ್ಲ ಕೆಲಸ ಮುಗಿದೋಗಿರುತ್ತೆ. 8 ಗಂಟೆಗೆ ಮುಗಿಲೇಬೇಕು ನಮ್ಮದು, ಆ ಥರ ಇರುತ್ತೆ. ನೀವು ಹೌಸ್ ವೈಫ್ ಆಗಿದ್ರೂ ಕೂಡ ಒಂದು ಡೆಡ್ಲೈನ್ ಟೈಮ್ ಇಟ್ಕೋಬೇಕು. ಆಗಲೇ ನಾವು ಪ್ರೊಡಕ್ಟಿವ್ ಆಗಿ ಮಾಡೋಕ್ಕೆ ಸಾಧ್ಯ. ಇಡೀ ದಿನ ನಮ್ಮ ಕೈಯಲ್ಲೇ ಇದೆ, ಯಾವಾಗ ಮಾಡಿದ್ರೂ ಆಗುತ್ತೆ, ಇಷ್ಟ ಬಂದಾಗ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಕೊಂಡು ಏನೋ ಒಂದು ಟೈಮ್ ವೇಸ್ಟ್ ಮಾಡಿಕೊಂಡು, ಅಥವಾ ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡಿಕೊಂಡು, ಮೊಬೈಲ್ ನೋಡಿಕೊಂಡು ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು, ಇಲ್ಲ ಈ ಟೈಮ್ ಅಷ್ಟೊತ್ತಿಗೆ ನಾನು ಅಡುಗೆ ಮುಗಿಬೇಕು, ಈ ಟೈಮ್ ಅಷ್ಟೊತ್ತಿಗೆ ನಾನು ಕ್ಲೀನಿಂಗ್ ಮುಗಿಬೇಕು, ಈ ಟೈಮ್ ಅಷ್ಟೊತ್ತಿಗೆ ನಾನು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಾನು ಒಬ್ಬಳೇ ಒಂದು ಅರ್ಧ ಗಂಟೆ ಕೂತ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು ಲೈಫಲ್ಲಿ. ಏಕೆಂದರೆ ಸುಮ್ಮನೆ ಮೊನಾಟನಸ್ ಅಂದರೆ ಸರಿ ಬೆಳಗ್ಗೆ ಆಯಿತು, ತಿಂಡಿ ಮಾಡು, ಕ್ಲೀನ್ ಮಾಡು, ಹೀಗೆ ಲೈಫ್ ಹೋಗ್ತಾ ಇದ್ದರೆ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ನಮ್ಮ ಲೈಫಲ್ಲಿ ಆಗಬೇಕಲ್ಲ. ಕರೆಕ್ಟಾ? ನಾವು ಹೌಸ್ ವೈಫ್ ಆಗಿದ್ರೂ ಕೂಡ ನಾನು ಏನೋ ಮಕ್ಕಳಿಗೇನೋ ಹೇಳ್ಕೊಡ್ಬೇಕು, ನಾನೇನೋ ಇಂಪ್ರೂವ್ ಆಗಿದ್ದೀನಿ, ಏನೋ ಒಂದು ಕುಕ್ಕಿಂಗ್ ಸ್ಟೈಲೇ ಇರ್ಬೋದು, ಆಯಿತಾ? ನೀವೇನೋ ಒಂದು ವೀಡಿಯೋ ನೋಡ್ತೀರಾ, ನನ್ನ ವೀಡಿಯೋನ ನೋಡ್ತೀರಾ ಅಂದರೆ ಏನಾದರೂ ನೀವು ಇಂಪ್ರೂವ್ ಆಗಲೇಬೇಕಲ್ವ? ಕುಕ್ಕಿಂಗ್ ವೀಡಿಯೋ ನೋಡ್ತೀರಾ, ಏನೋ ಒಂದು ರೆಸಿಪಿ ಕಲೀಲೇಬೇಕಲ್ಲ. ಡೈಲಿ ಇಂಪ್ರೂವ್ಮೆಂಟ್ ಅನ್ನೋದು ಇಂಪಾರ್ಟೆಂಟೇ. ಬರೀ ಮೊನಾಟನಸ್ ಲೈಫ್ ಲೀಡ್ ಮಾಡ್ತಾಯಿದ್ರೆ ಬೋರಿಂಗ್ ಅನಿಸ್ಬಿಡುತ್ತೆ. 1% ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ರು ಓವರಾಲಾಗಿ ಒಂದು ವರ್ಷಕ್ಕೆ ನೀವು 1% ಬೇಡ, 0.1% ನಿಮ್ಮ ಥಿಂಕಿಂಗ್ ಸ್ಟೈಲ್ ಇರ್ಬೋದು, ನೀವು ಊಟ ಮಾಡೋ ಸ್ಟೈಲ್ ಇರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ನಿಮ್ಮ ಹೆಲ್ದಿ ಲೈಫ್ ಇರ್ಬೋದು, ಯಾವ ರೀತಿ ನಾನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು ವರ್ಕಿಂಗ್ ಇದ್ದೀರಾ ಅಂದರೆ ನೀವು ಪ್ರೊಫೆಷ್ನಲ್ ಲೈಫ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊತಾ ಇದ್ದೀವಿ, ನನಗೆ ನಾವೇ ಕ್ವಶನ್ ಮಾಡ್ಕೋಬೇಕು. ಅದು ನಾವು ಒಬ್ಬರೇ ಇದ್ದಾಗ ಮಾತ್ರ ಸಾಧ್ಯ. ಸೊ ಆ ಪ್ರೊಡಕ್ಟಿವಿಟಿಯಲ್ಲಿ ಇದೂ ಇರಬೇಕು. ಪ್ರೊಡಕ್ಟಿವ್ ನಾವು ಮುಂದೆ ಇಂಪ್ರೂವ್ ಆಗಬೇಕು ತಾನೆ. ಒಂದೇ ಥರ ಪ್ರೊಡಕ್ಟಿವಿಟಿ ಇದ್ದರೆ ಅದನ್ನು ಪ್ರೊಡಕ್ಟಿವಿಟಿ ಅಂತಲೇ ಅನಿಸಲ್ಲ. ಇಡೀ ದಿನ ನಾವು ಬೇರೆಯವ್ರಿಗೆ ಹೆಂಗೆ ಟೈಮ್ ಕೊಡ್ತೀವೋ, ಬೇರೆ ಕೆಲಸ ಮಾಡೋಕ್ಕೆ ಹೆಂಗೆ ಟೈಮ್ ಕೊಡ್ತೀರೋ, ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ನೆಕ್ಸ್ಟು ನೋಡಿ, ನಾನು ಅಡುಗೆ ಮಾಡ್ತಾ ನನ್ನ ಚಿಕ್ಕ ಮಗಳ ಜೊತೆ, ದೊಡ್ಡ ಮಗಳ ಜೊತೆ ಹಾಗೆ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಕೂತಿರ್ತೀನಿ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಅದು ವರ್ಕಿಂಗ್ ವಿಮೆನ್ ಇರ್ತಾರೆ ಅಂದರೆ ಮಕ್ಕಳ ಜೊತೆ ಮತ್ತು ಪಾರ್ಟ್ನರ್ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೀವು ನಂಬಲ್ಲ, ಅಷ್ಟು ಬ್ಯುಸಿ ಇರ್ತೀವಿ ನಾವು. ತುಂಬ ಒಂದಾದ್ಮೇಲೆ ಒಂದು ಕೆಲಸಗಳಿದ್ರೂ ಕೂಡ ನಾನು ಅಟ್ಲೀಸ್ಟ್ ಮಲ್ಕೊಂಡ್ಮೇಲೆ ನನಗೊಂದು ರಿಗ್ರೆಟ್ ಇರಬಾರ್ದು, ನಾನು ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ನಮ್ಮ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂತ ನನಗೆ ರಿಗ್ರೆಟೇ ಇರಬಾರ್ದು. ಒಂದು 10 ನಿಮಿಷ ಸ್ಪೆಂಡ್ ಮಾಡಿದ್ರು ಕೂಡ ಕ್ವಾಲಿಟೇಟಿವ್ ಆಗಿ ಸ್ಪೆಂಡ್ ಮಾಡಬೇಕು. ಲೈಫ್ ಪಾರ್ಟ್ನರು ಹಸ್ಬೆಂಡ್ ತುಂಬ ಬ್ಯುಸಿ ಇದ್ದರೂ ಕೂಡ ಅಟ್ಲೀಸ್ಟ್ ನೈಟು ಕೂತ್ಕೊಂಡು ಏನು ಕತೆ, ಹೆಂಗಿತ್ತು ದಿನ ಅಂತ ಮಾತಾಡ್ತೀವಿ. ಅಟ್ಲೀಸ್ಟ್
ಅಟ್ಲೀಸ್ಟ್ ನಂದಂತೂ ನಾನು ಶೇರ್ ಮಾಡ್ತೀನಿ, ಅವರು ಕೆಲವು ವಿಷಯ ಇದ್ದರೆ ಶೇರ್ ಮಾಡ್ತಾರೆ. ಕೆಲವು ಸತಿ 5 ನಿಮಿಷ ಇರ್ಬೋದು, 10 ನಿಮಿಷ ಇರ್ಬೋದು, 1 ಅವರ್ ಇರ್ಬೋದು, ಅದು ಡಿಪೆಂಡ್ಸ್ ಯಾವುದ್ರ ಮೇಲೆ ಮ್ಯಾಟ್ರು ಅಂತ. ಬಟ್ ಮಕ್ಕಳಿಗಂತೂ ನಾನು ಮ್ಯಾಕ್ಸಿಮಮ್ ಟೈಮ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಅನಿಸುತ್ತೆ ನೈಟು ನಮಗೆ ಸುಮ್ಮನೆ ಈಗ ಮಲಗ್ತೀರಾ ಅಂದ್ಕೊಳ್ಳಿ, 10 ಗಂಟೆಗೆ ಮಲ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಯೋಚನೆ ಮಾಡಿ, ನಾನು ಇವತ್ತು ದಿನ ನಂದು ಹೆಂಗಿತ್ತು, ನಾನು ಎಲ್ಲರಿಗೂ ಟೈಮ್ ಕೊಟ್ಟಿದ್ದೀನ, ನನಗೆ ನಾನು ಟೈಮ್ ಕೊಟ್ಟಿದ್ದೀನ, ಏನು ಮಾಡಬೇಕು ಅಂತ ಟು ಡೂ ಲಿಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಾಡಿದ್ದೀನ, ಮಾಡಿಲ್ಲ ಅಂದರೆ ಏನಕ್ಕೆ ಮಾಡಿಲ್ಲ, ಏನು ತಪ್ಪು ಮಾಡಿದ್ದೀನಿ, ನಾನು ಹಿಂಗೆ ಇಂಪ್ರೂವ್ ಆಗಬೇಕು. ಲೈಫ್ ಈ ಥರ ಹೋಗ್ತಾ ಇದ್ದರೆ ನಿಮ್ಗೆ ಯಾವ ದಿನವೂ, ನೀವು ಹೌಸ್ ವೈಫ್ ಆಗಿದ್ರೂ ಕೂಡ ಯಾವ ದಿನವೂ ನಿಮಗೆ ಬೇಜಾರು ಅನ್ಸೋಕ್ಕೆ ಸಾಧ್ಯನೇ ಇಲ್ಲ. ನೀವೇ ಯೋಚನೆ ಮಾಡಿ, ಒಂದಕ್ಕೊಂದು ಕರೆಕ್ಟಾಗಿ ಟೈಮ್ ಸರಿಯಾಗಪ್ಪ ಈಗ ಹಾಕ್ಕೊಂಡಿರ್ತೀರಲ್ವ ಟು ಡೂ ಲಿಸ್ಟ್. ಕೆಲವರೆಲ್ಲ ಕೇಳಿದ್ರಿ ನಿಮ್ಮದು ಟು ಡೂ ಲಿಸ್ಟ್ ಹೆಂಗಿರುತ್ತೆ ಅಂತ ತೋರಿಸಿ ಅಂತ. ಸುಮಾರು ವೀಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಆಯಿತಾ. ನಂದು ಟು ಡೂ ಲಿಸ್ಟ್ ಅಂದರೆ ನಾನು ಬರ್ಕೊಳ್ದೆ ನನ್ನ ದಿನಾನೇ ಹೋಗಲ್ಲ. ನನಗೆ ಗೊತ್ತು ಈ ಟೈಮ್ಗೆ, ಯಾಕಂದರೆ ಇಷ್ಟು 10-13 ವರ್ಷದಿಂದ ಮಾಡ್ತಾ ಇದ್ದೀನಿ, ಈ ಟೈಮ್ಗೆ ಯಾವ್ಯಾವ ಟೈಮ್ಗೆ ನಾನು ಏನೇನು ಮಾಡಬೇಕು ಅಂತ ಗೊತ್ತಿದ್ರೂ ಕೂಡ ನಾನು ಬರ್ಕೊಂಡಿರ್ತೀನಿ. ನನ್ನ ಕಣ್ಣೆದುರಿಗೆ ಆ ಕೆಲಸಗಳು ಕಾಣ್ತಾ ಇದ್ದರೆ ಕುತ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡಲ್ಲ. ರಿಲ್ಯಾಕ್ಸ್ ಮಾಡಿದ್ರೂ ಕೂಡ ತುಂಬ ಪ್ರೊಲಾಂಗ್ಡ್ ಟೈಮಲ್ಲಿ ಟೈಮ್ ವೇಸ್ಟು, ಮೊಬೈಲ್ ಜೊತೆ ಎಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲ್ಲ. ಏನಾದ್ರು ನೋಡ್ತಾ ಇದ್ರು ನನಗೆ ಅನಿಸುತ್ತೆ ನಾನೇನು ತುಂಬ ಸ್ಪೆಷಲ್ ಅಲ್ಲ, ನನಗೂ ಶಾರ್ಟ್ಸ್ ನೋಡಬೇಕು ಅನಿಸುತ್ತೆ, ಯೂಟ್ಯೂಬ್ ವೀಡಿಯೋ ನೋಡ್ತೀನಿ ಕೂಡ, ತುಂಬ ನನಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಕೂಡ ನೋಡ್ತೀನಿ ನಾನು. ಆ ಟೈಮಲ್ಲಿ ಇಲ್ಲ ನನಗೇನೋ ಯೂಸ್ ಆಗ್ತಿದೆ ಅಂದರೆ ಕಂಪ್ಲೀಟಾಗಿ ನೋಡ್ಬಿಡ್ತೀನಿ, ಯಾಕೆಂದರೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು, ಅದಕ್ಕೆ ನೋಡ್ತಾ ಇರ್ತೀನಿ. ಇನ್ ಕೇಸ್ ತುಂಬ ಎಂಟರ್ಟೈನ್ಮೆಂಟ್ಗೋಸ್ಕರ ಶಾರ್ಟ್ಸ್ ನೋಡ್ತಾ ಇದ್ದೀನಿ ಅಂದರೆ ನಾನು ಯಾವಾಗಲೂ ಯೂಸ್ ಮಾಡೋ ಮಂತ್ರ ಅದೇ, 1 ಮಿನಿಟ್ ಆದಮೇಲೆ ನಾನೇ ಥಿಂಕ್ ಮಾಡ್ತೀನಿ, ಇದು ನನಗೆ ನೆಸೆಸಿಟಿ ಇದೆಯಾ, ಇದಕ್ಕಿಂತ ಅದನ್ನು ಬೆಸ್ಟ್ ಕೆಲಸ ನಾನು ಮಾಡ್ಬೋದಾ ಅಂದರೆ ನನ್ನ ಮುಂದೆ ನೆನಪಾಗೋದ್ರೆ ನನ್ನ ಮಕ್ಕಳು. ಎಷ್ಟು ನಾನು ಅಷ್ಟು ಇಂಪ್ರೂವ್ಮೆಂಟ್ ಕೊಡಬೇಕು, ಎಷ್ಟು ಅವ್ರನ್ನ ಇಂಪ್ರೂವ್ ಮಾಡಬೇಕು, ಓದಿಸ್ಬೇಕು, ಅವ್ರಿಗೆ ಒಂದು ಸಂಸ್ಕಾರ ಕಲಿಸ್ಬೇಕು, ಬಿಹೇವಿಯರ್ ಕಲಿಸ್ಬೇಕು, ಎಷ್ಟೊಂದು ಹೇಳ್ಕೊಡೋದಿರುತ್ತೆ. ನನಗೆ ಅದು ಕಣ್ಮುಂದೆ ಬಂದುಬಿಡುತ್ತೆ. ಸೊ ಆಮೇಲೆ ಸ್ಟಾಪ್ ಮಾಡಿಬಿಡ್ತೀನಪ್ಪ ಮೊಬೈಲ್ ಅಂತೂ. ಫಸ್ಟು ಹೇಳಿದ್ನಲ್ಲ ನಾನು ಓದ್ ಬ್ಲಾಗಲ್ಲೇ ತುಂಬಾ ನೋಡ್ತಾ ಇದ್ದೆ, ಆಮೇಲೆ ನನಗೆ ನಾನೇ ರಿಯಲೈಸ್ ಮಾಡಿಕೊಂಡು ಮೊಬೈಲ್ ಅಷ್ಟು ಕೆಟ್ಟ ಚಟ ಇನ್ನು ಈ ಜನ್ರೇಷನಲ್ಲಿ ಯಾವುದೂ ಇಲ್ಲ ಅನ್ಬೋದು. ಎಷ್ಟು ಟೈಮ್ ವೇಸ್ಟ್ ಮಾಡುತ್ತೆ ಅಂದರೆ ಮಾತ್ರ ನೋಡೋದೇ ಇಲ್ಲ ಅಂತಲ್ಲ, ವೀಕ್ಲಿ ಒಂದು ಕಾಲು ಭಾಗ ಫಿಲಮ್ ನೋಡ್ತೀನಿ ಅಂತ ಹೇಳ್ಬೋದು. ಒಂದು ತಿಂಗಳಿಗೆ ಒಂದು ಫಿಲಮ್ ನೋಡ್ತೀನಿ ಅಂದರೆ ಕಾಲು ಭಾಗ ಹಂಗೆ ನೋಡ್ತೀನಿ. ರಜೆಗಳಿದೆ ಕಂಟಿನ್ಯೂಸ್, ಈಗ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ನೋಡ್ತೀನಿ, ಇಲ್ಲ ಅಂತಲ್ಲ. ನನಗೂ ಎಂಟರ್ಟೈನ್ಮೆಂಟ್ ಬೇಕು, ರಿಲ್ಯಾಕ್ಸೇಷನ್ ಬೇಕು ಅಂತ ಆ ಟೈಮಲ್ಲಿ ನೋಡ್ತೀನಿ. ಬಟ್ ಈಗಂತೂ ನನಗೆ ಅನಿಸುತ್ತೆ ಒಂದು ಸತಿ ಕುತ್ಕೊಂಡು ಈಗ ಮಾತಾಡ್ಬೇಕಾದ್ರೂ ಅನಿಸ್ತಾ ಇದೆ, ಹೆಂಗೆ ಟೈಮ್ ಬ್ಯಾಕ್ ಟು ಬ್ಯಾಕ್, ಈಗ 4 ಗಂಟೆಗೆ ಇದು ಮಾಡ್ಬೇಕು ನಾನು, 5 ಗಂಟೆಗೆ ಇದು, 6 ಗಂಟೆಗೆ ಇದು, 7 ಗಂಟೆಗೆ ಇದು, ಆ ರೀತಿ ಟೈಮ್ ಶೆಡ್ಯೂಲ್ಸ್ ಆಗೋಗಿರುತ್ತೆ. ಆಮೇಲೆ ಮಕ್ಳಿಗೆ ನನಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಕೊಡಬೇಕು. 2 to 3 ಅವರ್ಸ್ ಕೊಡ್ತೀರಾ, 1 ಅವರ್ ಕೊಡ್ತೀರಾ, ಅವ್ರು ಇನ್ನೂ ಇಂಪ್ರೂವ್ ಆಗ್ತಾರೆ. 2 ಅವರ್ಸ್ ಕೊಡ್ತೀರಾ, ಇನ್ನೂ ಇಂಪ್ರೂವ್ ಆಗ್ತಾರೆ. ನಿಮ್ಮ ಬಾಂಡಿಂಗ್ ಎಷ್ಟು ಚೆನ್ನಾಗಿತ್ತೆ. ಆಮೇಲೆ ಅವ್ರ ಡೈವರ್ಷನ್ಸ್ ಇರಲ್ಲ. ಈಗ ಒಂದು ಏಜಿಗೆ ಬಂದಿದ ತಕ್ಷಣ ಅವರು ನಿಮ್ಮ ಜೊತೆ ಫ್ರೆಂಡ್ಲಿಯಾಗಿ ಹೆಂಗೆ ಶೇರ್ ಮಾಡ್ಕೋಬೇಕು, ಈ ಬಾಂಡಿಂಗ್ ಮೂಲಕನೇ. ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಬಾಂಡಿಂಗ್ ಚೆನ್ನಾಗಿ ಮಾಡ್ಕೊಂಬಿಟ್ರೆ ದೊಡ್ಡವರಾದಮೇಲೆ ಅವ್ರು ಎಲ್ಲೂ ಡೈವರ್ಷನ್ಸ್ ಆಗಲ್ಲ. ಮೈಂಡ್ ಒಂದು ಏಜ್ ಆದಮೇಲೆ ಅವ್ರಿಗೆ ಡೈವರ್ಷನ್ಸ್ ಆಗೋದು ಜಾಸ್ತಿ. ಈ ರೀತಿ ನಮ್ಮ ಬಾಂಡಿಂಗ್ ಸ್ಟಾರ್ಟಿಂಗಿಂದನೇ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಮಕ್ಕಳು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು. ಡೈಲಿ ಅಂತೂ ಕುಕ್ಕಿಂಗ್ ಮಾಡೇ ಮಾಡ್ತೀವಿ, ಹೊರಗಡೆ ಕ್ಲೀನ್ ಮಾಡೇ ಮಾಡ್ತೀವಿ. ಮನೆಯಲ್ಲಿ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಂಬಿಡ್ಬೇಕು, ಅದನ್ನು ಒಂದು ಪೇಪರಲ್ಲಿ ಬರಿಬೇಕು. ಮಂಡೇ ಇದನ್ನು ಕ್ಲೀನ್ ಮಾಡ್ಕೋತೀನಿ, ಟ್ಯೂಸ್ಡೇ ಇದು, ವೆಡ್ನೆಸ್ಡೇ ಇದು ಅಂತ ಒಂದು ಪೇಪರಲ್ಲಿ ಬರೆದು, ಅಥವಾ ಇನ್ ಕೇಸ್ ನಿಮಗೆ ಪೇಪರ್ ಎಲ್ಲೂ ಅಂಟಿಸ್ಕೊಳಕ್ಕಾಗಲ್ಲ ಅಥವಾ ಬುಕ್ಕಲ್ಲಿರುತ್ತೆ, ನನಗೆ ಅದು ಪದೇ ನೋಡೋಕ್ಕಾಗಲ್ಲ ಅಂದರೆ ನೀವು ಹೆಂಗಿದ್ರೂ ಮೊಬೈಲಂತೂ ಯೂಸ್ ಮಾಡ್ತೀರಾ, ಅದರಲ್ಲೊಂದು ಎಕ್ಸೆಲ್ ಶೀಟೋ ಯಾವುದ್ರಲ್ಲೊಂದು, ಈಗ ವಾಟ್ಸಪ್ಪಲ್ಲೇ ನಿಮ್ಮದೇ ಸೆಲ್ಫ್ ಮೆಸೇಜ್ ಮಾಡ್ಕೋಬೋದಲ್ವ, ಆ ರೀತಿ ಮಂಡೇ ಇದು, ಟ್ಯೂಸ್ಡೇ ಇದು ಅಂತ ಬರೆದಿಟ್ಕೊಂಬಿಟ್ರೆ ಆ ಕೆಲಸ ಮಾಡ್ಕೊಂಡು ಹೋದರೆ ಸಾಕು. ಆ್ಯಕ್ಚುಲಿ ಕೆಲಸ ಮಾಡೋದು ಕಷ್ಟ ಅಲ್ಲೇ ಅಲ್ಲ, ಕಷ್ಟ ಏನು ಅಂದರೆ ಪ್ಲ್ಯಾನಿಂಗು. ಯಾವ ಟೈಮ್ಗೆ, ಯಾವ ದಿನಕ್ಕೆ ಯಾವ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಷ್ಟೆ. ಅದನ್ನು ಮಾಡ್ತಾ ಹೋದರೆ ಮನೆ ಆಟೋಮೆಟಿಕ್ಕಾಗಿ ಕ್ಲೀನ್ ಆಗುತ್ತೆ. ಅದನ್ನು ಮನೆಯವ್ರಿಗೂ ಹೇಳ್ಕೊಡ್ಬೇಕು, ಅಟ್ಲೀಸ್ಟ್ ಬೇಸಿಕ್ಸ್ ಆದರೂ ಈ ಥರ ಫಾಲೋ ಮಾಡಿ ಅಂತ. ಬಟ್ ಎಷ್ಟೋ ಜನ ಮೆಸೇಜ್ ಕಮೆಂಟ್ ಮಾಡ್ತಾನೆ ಇರ್ತಾರೆ, ಹಸ್ಬೆಂಡ್ಗಳು ಏನೂ ಹೆಲ್ಪ್ ಮಾಡಲ್ಲ, ಮಕ್ಕಳೇನೂ ಹೆಲ್ಪ್ ಮಾಡಲ್ಲ, ಮನೆಯೆಲ್ಲ ಇದು ಮಾಡ್ತಿರ್ತಾರೆ ಅಂತ. ಒನ್ಸ್ ಯೋಚನೆ ಮಾಡಿ, ಏನೂ ಆಪ್ಷನ್ನೇ ಇಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾಡಲೇಬೇಕಾಗುತ್ತೆ. ನಾವು ಅಷ್ಟೇ, ಕೆಲವು ಸತಿ ಚಿಕ್ಕ ಮಕ್ಳು ಇರ್ತಾರೆ, ಅವ್ರು ಹರಡಿರ್ತಾರೆ, ಆಮೇಲೆ ಹಸ್ಬೆಂಡ್ ಸಪೋರ್ಟ್ ಮಾಡಲ್ಲ. ನಾವೇ ಸ್ವಲ್ಪ ಮೋಟಿವೇಟ್ ಮಾಡಿಕೊಂಡು ನನ್ನ ಕೈಯಲ್ಲಿ ಆಗುತ್ತೆ, ದೇವ್ರು ನನ್ನ ಕೈಯಲ್ಲಿ ಶಕ್ತಿ ಕೊಟ್ಟಿರ್ತಾನೆ ಅಂತ ಸ್ವಲ್ಪ ಪೇಷನ್ಸ್ ತೊಗೊಂಡು ಮಾಡ್ಕೋಬೇಕಾಗುತ್ತೆ.
ಸುಮಾರು ಜನ ಮೆಸೇಜ್ ಮಾಡಿದ್ರು 1 ಇಯರ್ ಬೇಬಿ ಇದೆ, ಇದು ಇಟ್ಕೊಂಡು ಹೆಂಗೆ ಮಾಡ್ಕೊಳ್ಳೋವಂಥದ್ದು ಅಂತ. 1 ಇಯರ್ ಬೇಬಿ ಇದ್ದರೆ ನನಗೆ ಹೇಳೋವಂಥದ್ದು ಮನೆ ಕ್ಲೀನಿಂಗು, ಡೀಪ್ ಕ್ಲೀನಿಂಗು ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಫಸ್ಟ್ ಆಫ್ ಆಲ್ ನಿಮ್ಗಳಿಗೆ ನಿದ್ದೆ ಇರಲ್ಲ. ನಾನು ಆ ಫೇಸ್ನ ನೋಡಿದ್ದೀವಿ, ಎಲ್ಲ ತಾಯಂದಿರು ಆ ಫೇಸ್ನ ನೋಡಿರ್ತಾರೆ. 1 ಇಯರ್ ಬೇಬಿ ಇಟ್ಕೊಂಡು ಹಾಲು ಕುಡಿಸ್ತಾ ಇರ್ತೀರಾ, ನಿಮ್ಮದು ಫಿಸಿಕಲ್ ಸ್ಟ್ರೇನ್ ಆಗ್ತಿರುತ್ತೆ, ನೀವು ಏನೇನು ಊಟ ಮಾಡಿರ್ತೀರ ಅದೆಲ್ಲ ಹಾಲಾಗಿ ಕನ್ವರ್ಟ್ ಆಗಿ ಮಗುಗೆ ಹೋಗ್ತಾ ಇರುತ್ತೆ, ಅದೆಲ್ಲ ಪೌಷ್ಟಿಕಾಂಶ ಇರಬೇಕು, ನೀವು ವೀಕ್ನೆಸ್ ಆಗ್ತಿರುತ್ತೆ. ಬೇಸಿಕ್ಸ್ ಏನಿದೆ, ಮನೆ ಸ್ವಲ್ಪ ನೀಟಾಗಿ ಇಟ್ಕೊಂಡು ಒಳ್ಳೆ ಫುಡ್ ಮಾಡೋಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಬೇರೆಯವ್ರು ಬರ್ತಾರೆ, ಕಮೆಂಟ್ ಮಾಡ್ತಾರೆ, ಇದ್ರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾರೂ ಬಂದು ಮುಂದೆ ನಮ್ಮ ಹೆಲ್ತ್ನ ಕೊಡಲ್ಲ. ಆದಷ್ಟು ಮನೆ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಒಂದು 1 ಇಯರ್ ಬೇಬಿ ಇದೆ ಅಂದರೆ ಒಂದು ಬೆಳಗ್ಗೆ ಹೊತ್ತು ಒಂದು 3-4 ಅವರ್ಸನ್ನು ಸ್ವಲ್ಪ ಇನ್ಸ್ಟಾಲ್ಮೆಂಟಲ್ಲಿ ಮಲಗ್ತಾರೆ ಅಲ್ವಾ ಮಕ್ಕಳು ಅಂದಮೇಲೆ. 2 ಇನ್ಸ್ಟಾಲ್ಮೆಂಟಲ್ಲಿ ನೀವು ಮಲ್ಕೊಂಬಿಡಿ, ಯಾಕಂದರೆ ನಿಮಗೂ ರೆಸ್ಟ್ ಬೇಕಾಗುತ್ತೆ. ಇನ್ನೊಂದು 2 ಇನ್ಸ್ಟಾಲ್ಮೆಂಟಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ 4 ಸತಿ ಮಲ್ಕೋತಾರೆ ಅಂದರೆ ಬೆಳಗ್ಗೆ ಒಂದು ಟ್ರಿಪ್ಪು, ಮಧ್ಯಾಹ್ನ ಒಂದು ಟ್ರಿಪ್, ಸಂಜೆ ಒಂದು, ರಾತ್ರಿ ಅಂತೂ ಮಲಗ್ತಾರೆ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ನ ತೊಗೊಳೋದು ಮಾತ್ರ ಮಿಸ್ ಮಾಡಬೇಡಿ. ಏನು ನಾವೇ ಎಲ್ಲ ಮಾಡ್ಕೋತೀವಿ ಅಂದರೆ ನಾವು ನಾರ್ಮಲ್ ಆಗಿರಲ್ಲ ಆ ಟೈಮಲ್ಲಿ. ಮಕ್ಕಳು ದೊಡ್ಡವರು ಆಗ್ತಾನೆ ಅವ್ರಿಗೆ ಬುದ್ಧಿ ಬರುತ್ತೆ, ಆಗ ಸ್ವಲ್ಪ ಇಂಡಿಪೆಂಡೆಂಟ್ ಆಗೋದ ನಾವು ಮನೆಯೆಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಬಿಡ್ಬೋದು. ಮಕ್ಕಳು ಚಿಕ್ಕವರಿದ್ದಾಗ ನಾವೇ ಎಲ್ಲ ಫುಲ್ ಫ್ಲೆಡ್ಜ್ಡಾಗಿ ಮಾಡ್ಕೋತೀರಾ ಅಂದರೆ ನೀವು ತುಂಬ ರಿಸ್ಕಲ್ಲೇ ಇದ್ದೀರಾ ಅಂತಲೇ ಹೇಳ್ಬೋದು. ಯಾರೂ ಸಪೋರ್ಟ್ ಇಲ್ಲ ಅಂದರೆ ನೀವೇ ಸ್ವಲ್ಪ ಧೈರ್ಯ ಮಾಡಿಕೊಂಡು ಇದು ತುಂಬ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಆ ಟೈಮಲ್ಲಿ ನಾನು ಹೇಳ್ತೀನಲ್ಲ, ನೆಸೆಸಿಟಿನೇ ಇಲ್ಲ. ಅದು ಉಜ್ಜು ಇದು ಉಜ್ಜು, ಬಾತ್ರೂಮ್ ಎಲ್ಲ ಉಜ್ಜು, 3 ದಿನಕ್ಕೆ ಒಂದು ಸತಿ ಬಾತ್ರೂಮ್ ತೊಳ್ಕೊಳ್ಳಿ. ಟೈಮ್ ಆದಾಗ ನೀವು ನಿಮ್ಮ ಹೆಲ್ತ್ ನೋಡಬೇಕು. ಅದು ಹೇಳ್ತೀವಿ, ಒಂದು ಡೆಲಿವರಿ ಪ್ರೋಸೆಸ್ ಅನ್ನೋದು ಈಸಿ ಅಲ್ವೇ ಅಲ್ಲ. ಅಷ್ಟು ರೀಬರ್ತ್ ಅಂತಲೇ ಹೇಳ್ಬೋದು, ಅಷ್ಟು ಬ್ಲಡ್ ಹೋಗಿರುತ್ತೆ. ನೀವು ಚೆನ್ನಾಗಿ ತಿನ್ಕೊಂಡು ಮಕ್ಕಳಿಗೂ ಚೆನ್ನಾಗಿ ಹಾಲು ಕುಡಿಸ್ಕೊಂಡು ಅಡುಗೆ ಮಾತ್ರ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ಮಗುಗೆ ಟೈಮ್ ಸ್ಪೆಂಡ್ ಮಾಡಿ. ಆದಷ್ಟು ಸ್ವಲ್ಪ ಬೇಗ ಎದ್ದೇಳೋದು. ಆಮೇಲೆ ನೋಡ್ಕೊಳ್ಳಿ, ಮಗುದು ಹಿಂಗೆ ಇರುತ್ತೆ ಮಲ್ಕೊಳ್ಳೋ ಪ್ಯಾಟ್ರನ್ ಅಂತ ಹೇಳಕ್ಕೆ ಬರಲ್ಲ. ಸೊ ಆ ಮಗು ಮಲ್ಕೊಳ್ಳೋ ಪ್ಯಾಟ್ರನ್ ಪ್ರಕಾರ ನೀವೂ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳಿ. ನಾನು ಪದೇ ಹೇಳ್ತಾ ಇದ್ದೀನಿ, ತುಂಬ ಕ್ಲೀನಿಂಗು ಅಂತ ಹೋಗಬೇಡಿ. ಫುಡ್ ಮಾತ್ರ ಒಳ್ಳೆ ಫುಡ್ನ ಮಾಡ್ಕೊತೀನಿ. ಬೇರೆಯವ್ರು ಯಾರೇ ಏನೇ ಕಮೆಂಟ್ ಮಾಡಿದ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಇದಾಯಿತಾ? ಸೊ ಈ ರೀತಿ ನಾವು ಪ್ರೊಡಕ್ಟಿವ್ ಲೈಫ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಎಲ್ಲನೂ ಪ್ರತಿಯೊಂದೂ ಒಂದು ಪ್ಲ್ಯಾನಿಂಗಲ್ಲೇ ಇರೋದು. ನಾವು ಪ್ಲ್ಯಾನ್ ಮಾಡ್ಕೋಬೇಕು, ಯಾವಾಗ ಕ್ಲೀನಿಂಗು, ಯಾವಾಗ ಕುಕ್ಕಿಂಗು, ಏನು ಕುಕ್ಕಿಂಗು, ಹೇಗೆ ಕುಕ್ಕಿಂಗು, ಮಕ್ಕಳ ಜೊತೆ ಹೆಂಗೆ. ಇದು ಒಂದು ಪ್ರೊಡಕ್ಟಿವ್ ಡೇ. ಹೌದಪ್ಪ, ನಾನು ಇವತ್ತು ಪ್ರತಿಯೊಂದು ಟೈಮೂ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಹಾಗಂತ ಪ್ರೊಡಕ್ಟಿವ್ ಡೇ ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಳ್ತಾನೆ ಇರಬೇಕಂದ್ರೆ ಇಲ್ಲ. ಒಂದು ಮಧ್ಯಾಹ್ನ ಒಂದು 20-30 ನಿಮಿಷ ರೆಸ್ಟ್ ತೊಗೊಳ್ಳೋವಂಥದ್ದು, ನೈಟು 7 to 8 ಅವರ್ಸು ಅಥವಾ 6 to 8 ಅವರ್ಸು ನಿದ್ದೆ ಮಾಡುವಂಥದ್ದು, ಇವೆಲ್ಲನೂ ಪ್ರೊಡಕ್ಟಿವ್ ಲೈಫಲ್ಲೇ ಇಂಪಾರ್ಟೆಂಟು. ಪ್ರತಿ ದಿನವೂ ಅಷ್ಟೇ ಮಲ್ಕೊಳ್ಳೋ ಒಂದು 5 ನಿಮಿಷಕ್ಕೆ ಮೊದಲು ನೀವು ಅನಲೈಸ್ ಮಾಡ್ಕೊಂಡು ನೋಡಿ, ನಿಮ್ಮ ಲೈಫು ಡೇ ಬೈ ಡೇ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ಕೋಬೋದು. 5 ನಿಮಿಷದ ಡಿಸಿಷನ್, 5 ನಿಮಿಷದ ಥಿಂಕಿಂಗು ಲೈಫ್ನ ಎಷ್ಟೊಂದು ಚೇಂಜ್ ಮಾಡಿಬಿಡುತ್ತೆ. ಅಂದರೆ ಇಲ್ಲ ನಂಗೆ ಸಾಕು, ಈ ಲೈಫ್ ಸಾಕು ಅನ್ನೋರು ಅಂದರೆ ಅಲ್ಪತೃಪ್ತರು ಅಂತಲೇ ಹೇಳ್ಬೋದು. ಆ ಥರ ಇರಬಾರ್ದು. ಅಲ್ಪತೃಪ್ತರು ಅಂದರೆ ಇರೋದ್ರಲ್ಲಿ ಖುಷಿ ಪಡಬೇಕಿಲ್ಲ ಅಂತಲ್ಲ, ಬಟ್ ಸೆಲ್ಫ್ ಇಂಪ್ರೂವ್ಮೆಂಟಲ್ಲಿ ಅಲ್ಪತೃಪ್ತಿ ಇರಬಾರ್ದು. ನಾನು ಇಂಪ್ರೂವ್ ಆಗಲೇಬೇಕು, ನಿನ್ನೆಗಿಂತ ಚೆನ್ನಾಗಿ ಅಡುಗೆ ಮಾಡಬೇಕು, ನಿನ್ನೆಗಿಂತ ಆ್ಯಕ್ಟಿವ್ ಆಗಿರಬೇಕು, ನಿನ್ನೆ ಎಷ್ಟು ಲೇಸಿ ಇದ್ದೆ ನಾನು ಅದಕ್ಕಿಂತ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು, ನಿನ್ನೆಗಿಂತ ಖುಷಿಯಾಗಿರಬೇಕು, ನಿನ್ನೆಗಿಂತ ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಅದು ಇಂಪ್ರೂವ್ಮೆಂಟು. ಏನಾದ್ರು ಪ್ರೊಫೆಷ್ನಲ್ ಇದ್ದರೆ ನಿನ್ನೆಗಿಂತ ಸ್ವಲ್ಪ ಜಾಸ್ತಿ ನಾವು ವರ್ಕ್ ಮ್ಯಾನೇಜ್ ಮಾಡ್ಕೋಬೇಕು. ವರ್ಕು ಮತ್ತು ಫ್ಯಾಮಿಲಿನ ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ಳೋದು, ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋವಂಥದ್ದು. ನಿನ್ನೆಗಿಂತ ನಾನು ಇವತ್ತು ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದ್ದೀನಿ, ಇದನ್ನೇ ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಒಂದು ಪ್ರೊಡಕ್ಟಿವ್ ಲೈಫಲ್ಲಿ ಇವೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಪ್ರತಿಯೊಂದಕ್ಕೂ ಟೈಮ್ ಅಲಾಟ್ ಮಾಡೋದು, ಜೊತೆಗೆ ಅಲಾಟ್ ಮಾಡಿರೋ ಟೈಮ್ ತಕ್ಕಂಗೆ ನಾವು ಕೆಲಸ ಮಾಡ್ಕೊಂಡು ಹೋದರೆ ಇಂಡಿಯನ್ ಹೌಸ್ ವೈಫ್, ಟಿಪಿಕಲ್ ಹೌಸ್ ವೈಫ್ದು ಅಥವಾ ವರ್ಕಿಂಗ್ ವುಮೆನ್ದು ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ಸುಮಾರು ಜನ ಲಾಸ್ಟ್ ವೀಡಿಯೋದಲ್ಲಿ ಇಡ್ಲಿದು ಹಿಟ್ಟದು ಕಾಂಪೋಸಿಷನ್ ಏನೇನು ಹಾಕಿದ್ದು ಇಂಗ್ರೀಡಿಯೆಂಟ್ಸ್ ಹೇಳಿ ಅಂತ ಹೇಳಿದ್ದೆ. ಏನಿಲ್ಲ ಫ್ರೆಂಡ್ಸ್, ಅದು ಏನು ರಾಕೆಟ್ ಸೈನ್ಸ್ ಅಲ್ಲ. ಸ್ವಲ್ಪ ಅವಲಕ್ಕಿ ಜಾಸ್ತಿ ಮಾಡಿ. ನಾನು ಹೆಂಗೆ ಮಾಡ್ತೀನಿ ಅಂದರೆ, ನಾನು ನಿಜ ಹೇಳಬೇಕು ಅಂದರೆ ಕಣ್ಣಳ್ತೆಲೇ ಮಾಡೋದು. ಆ್ಯಕ್ಚುಲಿ ಒಂದು ಸತಿ ಏನೋ ಅಳತೆ ಮಾಡಿದ್ದೆ, ಅದನ್ನು ಹೇಳ್ತೀನಿ. 2 ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ, ನಾನು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು, ರೇಷನ್ ಅಕ್ಕಿ. 2 ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ 3/4 ಪಾವಷ್ಟು ಅವಲಕ್ಕಿ ಹಾಕ್ತೀನಿ. ಮೀಡಿಯಮ್ಮು ಅಥವಾ ಗಟ್ಟಿ ಅವಲಕ್ಕಿ ಹಾಕ್ತೀನಿ. ಮನೇಲಿ ಪೇಪರ್ ಅವಲಕ್ಕಿ ತರೋದು ರೇರು, ತುಂಬಾ ರೇರ್ ನಾನು, ಅದಕ್ಕೆ ಮೀಡಿಯಮ್ ಅವಲಕ್ಕಿ ಹಾಕ್ತೀನಿ. 3/4 ಪಾವು ಇದೇ ಸಾಫ್ಟ್ ಬರೋದು, ಆಯಿತಾ? ಇದಿಷ್ಟು ಆಯಿತಾ? 3/4 ಪಾವಷ್ಟು ಅವಲಕ್ಕಿ, ಅರ್ಧ ಗ್ಲಾಸಷ್ಟು
ಉದ್ದಿನಬೇಳೆ ಆಯಿತಾ. ಕೆಲವು ಸತಿ ಮನೆಯಲ್ಲಿ ಏನಾದರೂ ಸಬ್ಬಕ್ಕಿ ಇದ್ದರೆ ಅದೊಂದು ಕಾಲು ಗ್ಲಾಸಷ್ಟು ಹಾಕ್ತೀನಿ. ಕೆಲವು ಸತಿ ಮಂಡಕ್ಕಿ ಹಾಕ್ತೀನಿ, ಕೆಲವು ಸತಿ ಅನ್ನ ಹಾಕ್ತೀನಿ. ಏನಿಲ್ಲ, ಅವಲಕ್ಕಿ ಹಾಕಿ ಸ್ವಲ್ಪ ಜಾಸ್ತಿ ಹಾಕಿ 2 ಗ್ಲಾಸ್ಗೆ 3/4 ಗ್ಲಾಸಷ್ಟು ಹಾಕಿದ್ರೂ, ಅಂದರೆ ನೆಂದಿರೋದಲ್ಲ, ಒಣಗಿರೋದೆ. ಅರ್ಧ ಗ್ಲಾಸ್ ಹಾಕಿದ್ರೂ ಸಾಕು, 2 ಗ್ಲಾಸ್ಗೆ ಅರ್ಧ ಗ್ಲಾಸ್ ಹಾಕಿದ್ರೂ ಸಾಕು. ಚೆನ್ನಾಗಿ ಬರಬೇಕು. ಆಮೇಲೆ ಚೆನ್ನಾಗಿ ರುಬ್ಬಿ, ಏನದು ಉದ್ದಿನಬೇಳೆ ಮತ್ತು ಅವಲಕ್ಕಿ ಎಲ್ಲ ಚೆನ್ನಾಗಿ ರುಬ್ಬಿ, ಅಕ್ಕಿನ ತರಿಯಾಗಿ ರುಬ್ಬಿ ಚೆನ್ನಾಗಿ ಕೈಯಲ್ಲಿ ಬೀಟ್ ಮಾಡಿ ಬಿಸಿ ಮಾಡಿರೋಂಥ ಸಾರು ಮೇಲೆ ಅಥವಾ ನೀರು ಮೇಲೆ ಇಡಬೇಕು. ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಇಡ್ಲಿ ಅನ್ನೋದು ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ಸತಿ ಸ್ವಲ್ಪ ನೀಟಾಗೆ ತೋರಿಸ್ತೀನಿ ಇಡ್ಲಿಗೆ ಹೇಗೆ ನೆನೆಸ್ತೀನಿ ಅಂತ. ಯಾಕೆಂದರೆ ಅರ್ಜೆಂಟಲ್ಲಿ ಯಾವಾಗಲೂ ಕಣ್ಣೆಳ್ತಾರೆ, ಇಷ್ಟು ವರ್ಷ ಮಾಡಿರ್ತೀವಲ್ವ, ಇಷ್ಟಿಷ್ಟು ಇರುತ್ತೆ ಅಂತ. ಬಟ್ ನೆವರ್ ಫೇಲ್ ಇಡ್ಲಿ ಅಂತಲೇ ಹೇಳ್ಬೋದು. ಯಾವಾಗಲೂ ತುಂಬ ಸಾಫ್ಟ್. ನಮ್ಮ ಮನೇಲಿ ಬಂದರೆ ಫಸ್ಟ್ ಇಡ್ಲಿ ಮಾಡು ಅಂತಲೇ ಹೇಳ್ತಾರೆ ಎಲ್ಲರೂ. ಸೊ ಅಷ್ಟು ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಆಮೇಲೆ ದೋಸೆನೂ ಅಷ್ಟೇ ತುಂಬ ತೂತಾಗಿ ತುಂಬ ಚೆನ್ನಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಳ್ಳೆ ಯೂಸ್ಫುಲ್ ವೀಡಿಯೋ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಹೆಲ್ದಿಯಾಗಿ ತಿನ್ನಿ. ಮನೇಲಿದ್ದರೂ ಕೂಡ ನೀವು ಬ್ಯುಸಿ ಅಂತ ಎಲ್ಲರಿಗೂ ತೋರಿಸ್ಕೋಬೇಕು. ತುಂಬ ಫ್ರೀಯಾಗಿರೋಕ್ಕೆ ಹೋಗಬಾರ್ದು. ತೋರಿಸ್ಕೊಳ್ಳೋದಷ್ಟೇ ಅಲ್ಲ, ನೀವು ನಿಜವಾಗ್ಲೂ ಬ್ಯುಸಿ ಆಗಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಪ್ರೊಡಕ್ಟಿವ್ ಡೇ ಆಗೇ ಆಗುತ್ತೆ. ನಮಸ್ಕಾರ.